ಕ್ಷಣದಿಂದಲೇ ಕುಟಿಲ ಕುತ್ಸಿತ ಕುಬುದ್ಧಿಯಿಂದ ಕುರುಕುಲ ಸಂಹಾರದ ಕ್ರೌರ್ಯ ಕಾರ್ಯ ಕಾರಣಕ್ಕಾಗಿ ನಿನ್ನ ಮಾತುಗಳನ್ನು ಚಾಚು ತಪ್ಪದೆ ಪಾಲಿಸಿ ಆ ಕಂಡ ಭೂಮಂಡಲಾಧೀಶರು ಬಲಾಢ್ಯ ದುರ್ಯೋಧನನ ಸೊಕ್ಕಡಗಿಸುವುದು. ಯಮಲೋಕದಲ್ಲ ಯಮಧರ್ಮನಾರ್ವದ ಈ ಕಲಿಯುಗದಲ್ಲ ಈ ಬಿಕ್ಕಾಂತೋರ್ವದ ದೇವಲೋಕದಲ್ಲ ಈ ಇಂದ ಬೆಟ್ಟಾರ್ವದ ಈ ಕಲಿಯುಗದಲ್ಲ ಅಭಿನಯ ಚಕ್ರವರ್ತಿ ಯಮಲೋಕದಲ್ಲ ಚೈತನ್ಯತೆ ಈ ವಿಕ್ರಾಂತೋಣನಾರ್ವದ ಈ ವಿಕ್ರಾಂತೋಣ ಭೂಮಂಡಲವೇ ಅಲ್ಲೋಲ ಕಲ್ಲೋಲವಾಗಬೇಕು. ಕೈ ಎತ್ತಿದರೆ ಈ ಭೂಮಂಡಲವೇ ಕಂಪಿಸಬೇಕು. ಈ ಹುಟ್ಟನ ಸಿಂಹನನ್ನು ಎದುರಾಕಿಕೊಂಡರೆ ಭೂಮಿ ಮೇಲೆ ಹುಟ್ಟಿರುವ ಪ್ರತಿಯೊಂದು ಜೀವರಾಶಿಯು ಅಲ್ಲೋಲ ಕಲ್ಲೋಲವಾಗಬೇಕು. ಇವನು ಒಂದು ತರ ವಿಷ ತುಂಬಿದ ವಿಷ ಸರ್ಪ ಇದ್ದಂತೆ. ಹಲೋ ಮಿಸ್ಟರ್, ಯಾರು ನೀವು? ನಾನು ನಿನ್ನಂತ ಬೇಟೆಗಾಗಿ ಕಾಯುತ್ತಿರುವೆ. ನನ್ನ ಹೆಸರು ವಿಕ್ರಮ್. ಈ ಕಾಡಿನ ಮಧ್ಯೆ ಬರಲು ಕಾರಣ ಬಲವಾದ ಕಾರಣವಿದೆ. ನೀನು ನನ್ನ ಜೊತೆ ಬರಲು ಸಿದ್ಧನಿರುವೆಯ? ಯಾವ ಕಾರಣಕ್ಕಾಗಿ ಅಂತ ತಿಳಿದುಕೊಳ್ಳಬಹುದು. ಈ ಭೂಮಂಡಲದಲ್ಲಿರುವ ಸಂಪತ್ತಿಗೆಲ್ಲ ಒಡೆಯನಾಗಿ ಈ ಜಾಗಕ್ಕೆ ಕುಬೇರನಾಗಿ ಬರೆಯಬೇಕಾ? ಈ ನಿನ್ನ ಮಾತಿನ ಅರ್ಥ ಈ ಕಾಡಿನಲ್ಲಿರುವ ಬಿಡ ಗಿಡ ನಾಶವನ್ನು ಕೊಳ್ಳೆ ಹೊಡಿಬೇಕ ತಾನೇ? ಹೌದು ವಿಕ್ರಾಂತ್, ಈ ಭೂತಾಯಿಯ ಮಡಿಲನ್ನು ಬಗೆದು ಈ ಕಾಡನ್ನು ಭಸ್ಮಗೊಳಿಸಬೇಕು. ನಾಳೆ ಈ ರಣಧೀರನ ಸೂರ್ಯ ಉದಯಿಸದೊಳಗೆ ಒಂದು ನಾಡು ಆನೆದಂತ ರೆಡಿ ಮಾಡುತ್ತಾರೆ. ಈ ಅಮ್ಮೇರ ಅದರ ಚಿಂತೆ ನೀನು ಬಿಡು. ನಿನ್ನಂತ ಛಲಗಾರ ಸಿಕ್ಕ ಮೇಲೆ ಈ ವಿಕ್ರಮನಿಗೆ ಆನೆ ಬಲ ಬಂದಂತಾಗಿದೆ. ವಿಕ್ರಾಂತ್, ನೀನು ಯಾವುದಕ್ಕೂ ಸ್ವಲ್ಪ ಹುಷಾರಾಗಿರ್ಬೇಕು.
ನೀವು? ಈ ಕಾಡಿನಲ್ಲಿ ನಿಮ್ಮದೇನ ಕೆಲಸ? ಅದನ್ನು ಕೇಳಲು ನೀನ್ಯಾರು? ನೀನೇನು ಈ ರಾಜ್ಯದ ಗೃಹ ಮಂತ್ರಿನ? ನಾನು ಯಾರೆಂದು ಈ ನಿನ್ನ ಬಾಸ್ನೆ ಕೇಳಿಕೋ, ನಾನು ಯಾರೆಂದು ಗೊತ್ತಾಗುತ್ತೆ. ನಿಜ ಕಾಡಿಗಳ ಮತ್ತೆ ಬಂದು ಈ ಸಿಂಹದ ಮುಂದೆ ನಿಂತು ಹೆಚ್ಚಿಗೆ ಮಾತನಾಡೋಣ. ಈ ಕಾಡಿನ ಬಲಕ್ಕೆ ನಿಂತೀಯ? ಕಾಡನ್ನ ನಾಳೆಂದು ತಿಳಿದುವ ಬದುಕುವ ಪೊಲೀಸ್ ಆಫೀಸರ್ ನಾನು. ಅರುಣ್ ಕುಮಾರ್ ನಾನು. ಹರುಣ, ನಮ್ಮಂತ ಕರೋಡಪತಿಗಳು ಹಾಕುವ ಅನ್ನದ ಹಗಳು ತಿಂದು ಬದುಕುತ್ತಿರುವೆ. ಅಂತದರಲ್ಲಿ ನಾನು ಯಾರಂತ ಗೊತ್ತಿಲ್ಲ. ಹೋಗಲೇ ಸುಮ್ಮನೆ ಬಂದ ದಾರಿಯಲ್ಲಿ ಲೇ ಪಾಪಿಗಳ, ನಿಮ್ಮ ಹಾಗೆ ಅರಣ್ಯವನ್ನು ನಾಶ ಮಾಡಿದರೆ ಮುಂದೊಂದು ದಿನ ಗೋಳುಗಳ ಕೆಳಗೆ ಸಾಯುವ ಸ್ಥಿತಿ ಬರುತ್ತದೆ. ಎಚ್ಚರ. ಶಬಾಸ್. ದಾರಿ ಆಡಿದರೆ ಮಣ್ಣಲ್ಲಿ ಮುಚ್ಚುವ. ಇಲ್ಲ, ನನ್ನ ಜೊತೆ ಕೈ ಜೋಡಿಸಿದರೆ ನಿನಗೂ ಪಾದ ಕೊಡುತ್ತೇವೆ. ಹರುಣ್, ನನ್ನ ಪಾತ್ರ ವಿಕ್ರಾಂತನ ಮಾತು ಕೇಳಿದರೆ ನೀನು ಕೂಡ ದೊಡ್ಡ ಕುಬೇರನಾಗುತ್ತೀಯ. ಸ್ವಲ್ಪ ಯೋಚಿಸಿ ನೋಡು. ನೀವು ಕೊಡುವ ಹಣ ನನ್ನ ತೃಣ ಸಮಾನ. ಸಕಲ ಪ್ರಪಂಚಾನಿಗೆ ಆ ಸೂರ್ಯನ ಅಧಿಪತಿ ಐತೆ. ಈ ಚೀಕಟಿ ಪ್ರಪಂಚಾನಿಗೆ ನೇನರ ಅಧಿಪತಿ. ನನ್ನ ಜಪವನಾಚರೆ ಜಪಿಸಿದರೆ ನನ್ನ ಜಪವನಾಚರೆ. ಎಕ್ಕಡೆ ನಮಸ್ತಾನ್, ಎಲಾಗೈ ನಮಸ್ತಾನ್, ಎಕ್ಕಡೆ ನಮಸ್ಕಾರ. ನಾನು ಮತ್ತೆ ಮಳ್ಳಿ ಮಳೆಗೆ ತಿರುಗಿ ಹೋಗ್ತಾ. ಕರೋಡಪತಿಗಳನ್ನು ಎದುರು ಹಾಕಿಕೊಂಡು ಈ ಊರಿನಲ್ಲಿ ನೀನು ಹೇಗೆ ಬಾಳುತ್ತೀಯ ಅಂತ ನನಗೆ ಗೊತ್ತಿರಬೇಕು. ಹೋಗು ಮೂರ್ಖ, ಹೋಗು. ನೀನೆಷ್ಟೇ ಅರಿಸಿ ಕಿರಿಚಿದರೂ ಈ ವಿಕ್ರಮನ ಒಂದೇ ಒಂದು ರೋಮವನ್ನು ಕಡಲಾರದು. ಬಸ್ ಇವನ್ನ ಹೀಗೆ ಅರಿಚಾಡುವುದಕ್ಕೆ ಬಿಡಬಾರದ. ಬಿಟ್ಟರೆ ನಮಗೆ ನಷ್ಟ ಆಗುವುದು. ಪಾರ್ಟ್ನರ್, ಅಂಬಾರಿನ ಹೋರಕ್ಕೆ ಆನೆಲೆ ಆಗಬೇಕು ಹೊರತು ಹಲ್ಲಿಗಳ ಕೈಲಾಗಲ್ಲ. ನೀವು ಅವರ ಬಗ್ಗೆ ಚಿಂತೆ ಮಾಡಬೇಡ, ನಾನು ನೋಡಿಕೊಳ್ಳುತ್ತೇನೆ. ಈಗ ಈ ಸುರದೇವಿಯನ್ನು ಸೇವಿಸಿ ಪಾರ್ಟಿ ಮಾಡೋಣ ಬಾ.